ಹಾಯ್ ಫ್ರೆಂಡ್ಸ್, ಕುರಿಗಾಹಿ ಹನುಮಂತನ ಬಗ್ಗೆ ನಿಮಗೆಷ್ಟು ಗೊತ್ತು? ಹನುಮಂತ ಓದಿರೋದು ಎಷ್ಟು? ಅಪ್ಪ ಅಮ್ಮನ ಹಿನ್ನೆಲೆ ಏನು? ಇವರ ಒಡ ಹುಟ್ಟಿದವರು ಎಷ್ಟು ಮಂದಿ? ಈವರೆಗೆ ಎಷ್ಟೆಲ್ಲ ಸಂಪಾದಿಸಿದ್ದಾರೆ ಗೊತ್ತಾ? ಸಾಲದ ಕಂತು ಕಟ್ಟೋಕ್ಕೂ ಹನುಮಂತನ ಬಳಿ ದುಡ್ಡಿಲ್ವಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕುರಿಗಾಹಿ ಹನುಮಂತ ಹುಟ್ಟು ಮತ್ತು ಬಾಲ್ಯ. ಹನುಮಂತ ಲಮಾಣಿ ಇವರು 1993ರ ಆಗಸ್ಟ್ 7ರಂದು ಜನಿಸಿದ್ರು. ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಇವರಿಗೆ 32 ವರ್ಷ ವಯಸ್ಸಾಗಿದೆ. ಇವರ ಅಪ್ಪ ಮೇಘಪ್ಪ ಲಮಾಣಿ, ಅಮ್ಮ ಶೀಲವ್ವ. ಹನುಮಂತಗೆ ಒಡ ಹುಟ್ಟಿದವರು 5 ಮಂದಿ. ಅವರಲ್ಲಿ 4 ಅಕ್ಕಂದಿರು, ಓರ್ವ ಅಣ್ಣ ಇದ್ದಾರೆ. ಇನ್ನು ಇವರದ್ದು ಕೃಷಿಕ ಕುಟುಂಬವಾಗಿದ್ದು ಕುರಿ ಸಾಕಾಣಿಕೆ ಮೂಲಕ ಜೀವನ ಸಾಗಿಸುತ್ತಿದ್ದಾರೆ. ಅಲ್ಲದೆ ದೊಡ್ಡ ಕುಟುಂಬವಾಗಿರೋದ್ರಿಂದ ಬಡತನ ಕಾಡ್ತಿತ್ತು. ಹೀಗಾಗಿ ತಂದೆ ತಾಯಿಗೆ ಮಕ್ಕಳನ್ನು ಓದಿಸುವಷ್ಟು ಶಕ್ತಿ ಇರಲಿಲ್ಲ. ಹೀಗಾಗಿ ಹನುಮಂತ 5ನೇ ಕ್ಲಾಸ್ಗೆ ಓದು ನಿಲ್ಲಿಸಿ ಅಪ್ಪನಿಗೆ ಹೆಗಲು ಕೊಟ್ಟು ಕುರಿ ಮೇಯಿಸೋಕೆ ಶುರು ಮಾಡಿದ್ರು. ಇದಕ್ಕಾಗಿ ಹನುಮಂತನನ್ನ ಕುರಿಗಾಹಿ ಹನುಮಂತ ಅಂತಲೇ ಕರೆಯಲಾಗುತ್ತೆ. ಕುರಿಗಾಹಿ ಹನುಮಂತ ಫೇಮಸ್ ಆಗಿದ್ದು ಹೇಗೆ? ಬಾಲ್ಯದಿಂದಲೂ ಕೃಷಿ, ಕುರಿ ಮೇಯಿಸೋ ಕೆಲಸ ಮಾಡ್ತಿದ್ದ ಹನುಮಂತ ಹಾಡುಗಾರಿಕೆಯನ್ನ ಕೂಡ ಮೈಗೂಡಿಸಿಕೊಂಡಿದ್ರು. ಯಾವುದೇ ಸಂಗೀತ ಕಲಿಯದೆ ಕುರಿ ಕಾಯುತ್ತಾ ಹಾಡುಗಳನ್ನ ಹೇಳಿ ಗಮನ ಸೆಳಿತಾ ಇದ್ರು. ಅದರಲ್ಲೂ ಬಂಜಾರ ಹಾಡುಗಳನ್ನ ತುಂಬಾ ಸೊಗಸಾಗಿ ಹಾಡ್ತಿದ್ರು. ಹೀಗೆ ತಮ್ಮ ಗಾಯನದ ಮೂಲಕ ಗುರುತಿಸಿಕೊಂಡ ಹನುಮಂತ ಜಿ ಕನ್ನಡ ಚಾನೆಲ್ನ ಸರಿಗಮಪ ರಿಯಾಲಿಟಿ ಶೋ ಸೀಸನ್ 15ರಲ್ಲಿ ಭಾಗವಹಿಸಿದ್ರು. ಬಳಿಕ ಮೆಂಟರ್ಗಳ ಮೂಲಕ ತಮ್ಮ ಹಾಡುಗಾರಿಕೆ ಕಲೆಯನ್ನ ಮತ್ತಷ್ಟು ಉತ್ತಮಗೊಳಿಸಿಕೊಂಡ್ರು. ಜೊತೆಗೆ ಹಳ್ಳಿಯ ಜಾನಪದ ಹಾಡುಗಳು, ಮುಗ್ಧತೆ ಇವರನ್ನ ಮತ್ತಷ್ಟು ಫೇಮಸ್ ಮಾಡ್ತು. ಹೀಗೆ ಸರಿಗಮಪ ಸೀಸನ್ 15ರ ರನ್ನರ್ ಅಪ್ ಕೂಡ ಆದ್ರು. ಇದಾದ್ಮೇಲೆ ಹಲವು ನ್ಯೂಸ್ ಚಾನೆಲ್ಗಳಿಗೆ ಹನುಮಂತ TRP ಪೀಸ್ ಆದ್ರು. ಯಾವುದೇ ಹಬ್ಬ ಹರಿದಿನ ಬಂದ್ರು ನ್ಯೂಸ್ ಚಾನೆಲ್ನವರು ಹನುಮಂತನ ಹಾಡುಗಳನ್ನ ಬಳಸಿ TRP ಗಳಿಸ್ತಿದ್ರು. ಹೀಗೆ ಹನುಮಂತ ಫುಲ್ ಫೇಮಸ್ ಆಗ್ಬಿಟ್ರು. ಕುರಿ ಕಾಯೋದು ಹಾಡೋದಷ್ಟೇ ಅಲ್ಲ, ಕುಣಿಯೋದ್ರಲ್ಲೂ ಸೈ ಹನುಮಂತ. ಎಸ್, ಹನುಮಂತ ಕುಣಿಯೋದ್ರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಸರಿಗಮಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ ಸೀಸನ್ 2 ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು. ಇಲ್ಲೂ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಹನುಮಂತ ಸೆಮಿಫೈನಲ್ ಹಂತಕ್ಕೂ ಬಂದಿದ್ರು. ಹೀಗೆ ಡ್ಯಾನ್ಸ್ ಮಾಡೋದ್ರಲ್ಲೂ ಹನುಮಂತ ಸೈ ಎನಿಸಿಕೊಂಡ್ರು. ಇಷ್ಟೇ ಅಲ್ಲ, 2023ರ ವಿಧಾನಸಭೆ ಚುನಾವಣೆ ವೇಳೆ ಹನುಮಂತ ಚುನಾವಣಾ ರಾಯಭಾರಿಯಾಗಿ ಮತದಾನದ ಜಾಗೃತಿ ಮೂಡಿಸಿದ್ರು. ಹನುಮಂತ ಸ್ಪರ್ಧಿಸಿದ ರಿಯಾಲಿಟಿ ಶೋಗಳೆಷ್ಟು? ಹನುಮಂತನ ಪಾಪ್ಯುಲಾರಿಟಿಯೇ ಅವರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತು. ಸರಿಗಮಪ ಬಳಿಕ ಹನುಮಂತಗೆ ಒಂದರ ಹಿಂದೆ ಒಂದರಂತೆ ರಿಯಾಲಿಟಿ ಶೋಗಳ ಆಫರ್ಗಳು ಬಂದವು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಸ್ಪರ್ಧಿಸುತ್ತಿದ್ದಾಗಲೇ ಬಿಗ್ ಬಾಸ್ ಸೀಸನ್ 7ರಲ್ಲಿ ಆಫರ್ ಬಂದಿತ್ತು. ಆದ್ರೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರಿಂದ ಆಫರ್ ರಿಜೆಕ್ಟ್ ಮಾಡಿದ್ರು. ನಂತರ 2023ರಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಸ್ಪರ್ಧಿಸಿ ಸೆಕೆಂಡ್ ರನ್ನರ್ ಅಪ್ ಆದ್ರು. 2024ರಲ್ಲಿ ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಭಾಗವಹಿಸಿದ್ರು. ಇದರ ಬೆನ್ನಲ್ಲೇ ಬಿಗ್ ಬಾಸ್ ಸೀಸನ್ 11ರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂಪರ್ ಎಂಟರ್ಟೈನ್ ಮಾಡಿದ್ರು. ಈ ಸೀಸನ್ನ ಕೇಂದ್ರ ಬಿಂದು ಆದ್ರು. ಹನುಮಂತನ ಮನೆಯಲ್ಲಿ ಪ್ರಶಸ್ತಿಗಳು, ಬಹುಮಾನ, ಸನ್ಮಾನದ ವಸ್ತುಗಳು ತುಂಬಿ ತುಳುಕ್ತಿವೆ. ಹನುಮಂತ ಸಂಪಾದಿಸಿದ್ದು ಎಷ್ಟು? ಹನುಮಂತ ಸರಿಗಮಪ ಶೋನಲ್ಲಿ ರನ್ನರ್ ಅಪ್ ಆಗಿದ್ದಕ್ಕೆ ಸಿಕ್ಕಿದ್ದು 15 ಲಕ್ಷ. ಬಳಿಕ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಕ್ಕೆ 2 ಲಕ್ಷ ಸಿಕ್ಕಿತ್ತು. ಆದ್ರೆ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಹನುಮಂತಗೆ ಸಿಕ್ಕ ಜನಪ್ರಿಯತೆ ರಾಜ್ಯಾದ್ಯಂತ ಹಲವು ಪ್ರೋಗ್ರಾಂಗಳಿಗೆ ಹಾಡುವ ಆಫರ್ ಕೊಡ್ತು. ಫಾರಿನ್ ಕಂಟ್ರಿಗಳಲ್ಲೂ ಹನುಮಂತ ಹಲವು ಪ್ರೋಗ್ರಾಂಗಳಲ್ಲಿ ಹಾಡು ಹೇಳಿದ್ರು. ಒಂದೊಂದು ಕಾರ್ಯಕ್ರಮಕ್ಕೂ ಸಾವಿರಾರು ರೂಪಾಯಿಯ ದುಡ್ಡು ಪಡೆದ್ರು. ಅಷ್ಟೇ ಅಲ್ಲ, ಹಲವು ಚಾನೆಲ್ಗಳ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿ ಅದಕ್ಕೆ ಪೇಮೆಂಟ್ ಕೂಡ ಪಡೆದಿದ್ದಾರೆ. ಇದೆಲ್ಲ ಹೊರತಾಗಿ ಹನುಮಂತನ ಮನೆಯಲ್ಲಿ 50ರಿಂದ 100 ಕುರಿಗಳನ್ನ ಸಾಕಿದ್ದು ಅವುಗಳ ಬೆಲೆ 10ರಿಂದ 20 ಲಕ್ಷದಷ್ಟಿದೆ. ಜೊತೆಗೆ ಒಂದು ಸ್ವಂತ ಮನೆ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಸಿಕ್ಕಿದ್ರೂ ಬಡತನ ನೀಗಿಲ್ವಾ? ಕಷ್ಟದ ಮಾತಾಡಿದ ಹನುಮಂತನ ಅಮ್ಮ. ಹನುಮಂತ ತನ್ನ ಟ್ಯಾಲೆಂಟ್ನಿಂದ ಲಕ್ಷ ಸಂಪಾದಿಸಿದ್ದಾರೆ ಅನ್ನೋದು ಕಣ್ಣ ಮುಂದಿದೆ. ಸರಿಗಮಪದಿಂದಲೇ 15 ಲಕ್ಷ ಬಂದಿದೆ.
ಇದರಲ್ಲಿ ಟ್ಯಾಕ್ಸ್ ಅದು ಇದು ಅಂತ ಕಳೆದ್ರು ಅರ್ಧದಷ್ಟು ದುಡ್ಡು ಹನುಮಂತನ ಕೈ ಸೇರಿದೆ. ಇದಲ್ಲದೆ ಬೇರೆ ಪ್ರೋಗ್ರಾಂಗಳಿಂದಲೂ ದುಡ್ಡು ಬಂದಿರುತ್ತೆ. ಆದ್ರೆ ಹನುಮಂತನ ಅಮ್ಮ ಶೀಲವ್ವ ಕಷ್ಟದ ಮಾತುಗಳನ್ನಾಡಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾಗ ಸಾಲದ ಕಂತು ಕಟ್ಟೋಕೆ ದುಡ್ಡಿಲ್ಲ ಅಂತ ಹೇಳಿದ್ರು. ಈ ಒಂದು ಮಾತು ಹನುಮಂತನ ಬಡತನ ಇನ್ನೂ ಹಾಗೇ ಇದೆ ಅನ್ನೋದನ್ನ ತಿಳಿಸುತ್ತೆ. ಹನುಮಂತನದ್ದು ಹೇಳಿ ಕೇಳಿ ದೊಡ್ಡ ಕುಟುಂಬ. 4 ಹೆಣ್ಮಕ್ಕಳು ಹನುಮಂತನ ಬೆನ್ನಿಗಿರುವಾಗ ಎಷ್ಟೇ ದುಡ್ಡಿದ್ರೂ ಸಾಲಲ್ಲ. ಅಕ್ಕಂದಿರ ಮದುವೆಗೆ ಮಾಡಿದ್ದ ಸಾಲ ತೀರಿಸಿ ಇರೋಕೆ ಒಂದು ಸಣ್ಣ ಮನೆ ಮಾಡಿಕೊಳ್ಳೋಕೆ ಹನುಮಂತನ ದುಡ್ಡು ಖಾಲಿ ಆಗಿರುತ್ತೆ. ಹೀಗಿರುವಾಗ ಸುಖ ಸುಮ್ಮನೆ ಹನುಮಂತನ ಬಳಿ ಅಷ್ಟು ದುಡ್ಡಿದೆ, ಆತ ಕೋಟ್ಯಾಧಿಪತಿ ಆದ್ರೂ ಬಡವ ಅಂತ ಹೇಳ್ಕೊತಿದ್ದಾನೆ ಅಂತ ಮಾತನಾಡುವುದು ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಫ್ರೆಂಡ್ಸ್, ಇದು ಕುರಿಗಾಹಿ ಹನುಮಂತ ತನ್ನ ಹಾಡುಗಾರಿಕೆಯಿಂದ ಹೇಗೆಲ್ಲ ಹೆಸರು ಮಾಡಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ಹನುಮಂತನ ಬಗ್ಗೆ ನಿಮಗೇನನ್ನಿಸುತ್ತೆ? ಪಾಪ್ಯುಲಾರಿಟಿ ಇದ್ದ ಮಾತ್ರಕ್ಕೆ ಲಕ್ಷ ಲಕ್ಷ ಸಂಪಾದನೆ ಇರುತ್ತಾ? ಹನುಮಂತ ಬಡವ ಅನ್ನೋದು ಸುಳ್ಳ? ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.